ಕರ್ನಾಟಕ ಘಟಕ ಸನ್ಮಾನ್ಯ ವಿಜಯೇಂದ್ರರ ನೇತೃತ್ವದಲ್ಲಿ ಸಂಘಟನೆಯನ್ನು ಬಲಪಡಿಸುವ ದೃಷ್ಟಿಯಿಂದ ಮತ್ತು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಪ್ರವಾಸ ಮಾಡುವಂಥ ಹಿನ್ನೆಲೆಯಲ್ಲಿ ಸಂಘಟನೆಯ ಆ ಒಂದು ಪರ್ವ, ಹೊಸ ಸಂಘಟನಾ ಪರ್ವವನ್ನು ಈಗ ಪ್ರಾರಂಭ ಮಾಡಿದ್ದೀವಿ. ವಿಶೇಷವಾಗಿ ಎಲ್ಲ ಜಿಲ್ಲೆಯ ಅಲ್ಲಿಯ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ಎಂಪಿಗಳು, ಹಾಲಿ ಶಾಸಕರು, ಮಾಜಿ ಶಾಸಕರು ಮತ್ತು ಪ್ರಮುಖರ ಸಭೆಗಳನ್ನು ಕರೆದು ಆ ಜಿಲ್ಲೆಯ ಪೂರ್ತಿ ವಿಚಾರಗಳನ್ನು ಅವರ ಮುಖಾಂತರ ತಿಳಿಸಿಕೊಡುವಂಥ ಪ್ರಯತ್ನ, ಆಮೇಲೆ ಆ ಜಿಲ್ಲೆಗೆ ಭೇಟಿ ಕೊಟ್ಟು ಅಲ್ಲಿ ಏನೇನು ನಮ್ಮ ಸಂಘಟನೆಯ ಕೆಲಸ ಕಾರ್ಯಗಳಾಗಬೇಕು ಅದಕ್ಕೆ ವೇಗ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ದೃಷ್ಟಿಕೋನದಿಂದ ಇವತ್ತಿನಿಂದ 13ನೇ ತಾರೀಕಿನವರೆಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಯ ಪ್ರಮುಖರನ್ನು ಬರಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಮತ್ತು ಅವರ ಜೊತೆ ಓಪನ್ ಆಗಿ ಎಲ್ಲವನ್ನು ಕೂಡ ಮನಬಿಚ್ಚಿ ಮಾತಾಡುವಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಪ್ರೇರಣೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳಾಗಿದೆ. ಅದಕ್ಕಾಗಿ ಪ್ರಾರಂಭ ಬಾಗಲಕೋಟೆಯಿಂದಲೇ ಪ್ರಾರಂಭ ಮಾಡಿದ್ದೀವಿ. ಒಂದು ಕಾಲದಲ್ಲಿ ಬಾಗಲಕೋಟೆಯ ಎಲ್ಲ ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಾರ್ಟಿ ಪ್ರತಿನಿಧೀಕರಿಸಿತ್ತು. ಗದ್ದಿಗೌಡರು 5ನೇ ಬಾರಿಯ ಲೋಕಸಭಾ ಸದಸ್ಯರಾಗಿ ಅದನ್ನು ಪ್ರತಿನಿಧೀಕರಿಸಿದ್ದನ್ನು ನಾವು ಕಂಡಿದ್ದೇವೆ. ಈಗ ನಮ್ಮ ರಾಜ್ಯಸಭಾ ಸದಸ್ಯರಿದ್ದಾರೆ, ಗೋವಿಂದ ಕಾರಜೋಳರು ಆ ಭಾಗದಿಂದ ಬಂದವರಿದ್ದಾರೆ. ಇವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಸಮಾಲೋಚನೆಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ ಒಂದು ಬೈ ಎಲೆಕ್ಷನ್ ಕೂಡ ಬಾಗಲಕೋಟೆಯಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಿಂದಲೇ ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳು. 100ಕ್ಕೆ 100 ಬಾಗಲಕೋಟೆಯನ್ನು ಈ ಸರಿ ಗೆಲ್ತೇವೆ ಅಂತ ಹೇಳುವಂಥ ವಿಶ್ವಾಸವನ್ನು ಇಡೀ ಜಿಲ್ಲೆಯವರು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಮತ್ತು ಅದಕ್ಕೆ ತಯಾರಿಗಳನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ವೋಟರ್ ಲಿಸ್ಟ್ಗಳ ಪರಿಷ್ಕರಣೆ ಇರ್ಬೋದು, ಮತ್ತೊಂದು ಕೆಲಸ ಕಾರ್ಯಗಳಿರ್ಬೋದು, ಇದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ನಾನು ಆ ಬಾಗಲಕೋಟೆ ಜಿಲ್ಲಾ ಎಲ್ಲ ನಮ್ಮ ಪ್ರಮುಖರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಕೋಗಿಲೆಯ ಆ ಒಂದು ಹೋರಾಟದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರು ಅಲ್ಲಿಗೆ ಹೋದ ಕಾರಣ ಇದನ್ನು ನಾವು ಇಲ್ಲಿ ನಿಭಾಯಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ರಾಜ್ಯಕ್ಕೆ ಅನಿವಾರ್ಯ ಅಂತ ಹೇಳುವಂಥದ್ದನ್ನು ಇಡೀ ರಾಜ್ಯದ ಜನತೆ ಮಾತಾಡ್ತಾ ಇದ್ದಾರೆ. ಬಾಗಲಕೋಟೆ ನಮ್ಮ ಹಿರಿಯರಂತೂ ಅದನ್ನು ಭಾರಿ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲೆಲ್ಲ ಸಣ್ಣ ಪುಟ್ಟ ಲೋಪದೋಷಗಳಿದ್ದಾವೆ ಆ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಮತ್ತೆ ಅಧ್ಯಕ್ಷರ ಪ್ರವಾಸ ಮತ್ತು ನಮ್ಮ ಹಿರಿಯರ ಪ್ರವಾಸಗಳು ಆ ಭಾಗದಲ್ಲಿ ನಡೀಲಿಕ್ಕಿದೆ. ಇವತ್ತಿನ ಈ ಒಂದು ಕಾರ್ಯಕ್ರಮ ನಮಗೆ ತುಂಬ ಪಕ್ಷದ ಹಿರಿಯರಿಗೆ ತುಂಬ ಸಂತೋಷದಿಂದಿದೆ. ಯಾಕೆಂತ ಹೇಳಿದರೆ ಬಾಗಲಕೋಟೆಯಲ್ಲಿ ಕಳ್ಕೊಂಡದ್ದನ್ನು ಅಲ್ಲೇ ಮತ್ತೆ ಪಡ್ಕೊಳ್ಬೇಕು ಅಂತ ಹೇಳುವಂಥ ನಿಶ್ಚಯಗಳನ್ನು ಈಗಾಗಲೇ ಮಾಡಿ ಈ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ನಿರಂತರ